ಶರಣಾಮೃತ ಚಾನಲ್ಗೆ ಸ್ವಾಗತ. ನಮ್ಮ ಮನೆಯಲ್ಲಿ ಇವತ್ತು ನಿಂಬೆಹಣ್ಣು 25 ನಿಂಬೆಹಣ್ಣು ತಂದಿದ್ವಿ ನಿನ್ನೆ. ಅದು ಸ್ವಲ್ಪ ಚಟ್ನಿ ಮಾಡಿದ್ವಿ, ಅದರಲ್ಲಿ ಒಂದು 3-4. ಇವತ್ತು ಉಪ್ಪಿನಕಾಯಿ ಹಾಕಿವಿ. ಅದ್ರಾಗ ಒಂದು 20 ಹಣ್ಣು. ಅದು ನಿಂಬೆಹಣ್ಣು ಚಂದ ತೊಳೆದಿಟ್ಟು ಒರೆಸಿ ಹೋಳೋದದು. ನಿಂಬೆಹಣ್ಣು ಚಂದ ಹೋಳಬೇಕು. ಸ್ವಲ್ಪ ಬೀಜ ಎಷ್ಟು ಬರ್ತಾವ ಅಷ್ಟು ತೆಕ್ಕೋಬೇಕು ಬೀಜ. ಆಮೇಲೆ ಸಾಸ್ವಿ, ಮೆಂತೆ ಅಷ್ಟೇ ಹುರ್ಕೋತೀವಿ ನಾವು, ಸಾಸ್ವಿ ಹುರಿಯಲ್ಲ. ಮೆಂತೆ ಹುರಿದು ಸಾಸ್ವಿ ಪುಡಿ ಮಾಡಿಕೊಂಡು, ಮತ್ತು ಮೆಂತೆನೂ ಪುಡಿ ಮಾಡೋದಿದ್ರೆ ಮಿಕ್ಸಿಗೆ ಹಾಕಬೇಕು. ಮೆಂತೆ ಸಾಸಿವೆ ಎರಡು ಮಿಕ್ಸಿಗೆ ಹಾಕಬೇಕು. ಆಮೇಲೆ ಉಪ್ಪು, ಖಾರ, ಹಳದಿ ಇವನ್ನಷ್ಟು ಕೂಡಿಸಿ ಬೆಳ್ಳುಳ್ಳಿ ಸುಲಿಬೇಕು. ಸ್ವಲ್ಪ ಜಾಸ್ತಿ ತೊಗೋಬೇಕು. ಬೆಳ್ಳುಳ್ಳಿ ಜಾಸ್ತಿ ತೊಗೊಂಡು ಸುಲಿದು ಸ್ವಲ್ಪ ಕುಟ್ಟಬೇಕು. ಸ್ವಲ್ಪ ಜಜ್ಜಬೇಕು ಬೆಳ್ಳುಳ್ಳಿ ಕಲ್ಬತ್ನಾಗ. ಅದು ಸ್ವಲ್ಪ ಜಜ್ಜಿಬಿಟ್ಟು ಸ್ವಲ್ಪ ಆ ಪುಟಾಣಿ ಹಾಕಬೇಕು. ನಾವು ಹಿಂಗೆ ಏನು ಹಾಕಲ್ಲ, ಬರೀ ಬೆಳ್ಳುಳ್ಳಿ ಹಾಕ್ತೀವಿ. ಸ್ವಲ್ಪ ಪುಟ ಹಾಕಬೇಕು, ಸ್ವಲ್ಪ ಜಜ್ಜಿ ಹಾಕ್ಬೇಕಿದ್ರ ಕಲ್ಬತ್ನಾಗ. ಹಾಕಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕ್ಬೇಕು. ಸ್ವಲ್ಪ ಜಾಸ್ತಿ ಹಾಕ್ಬೇಕು ಸಾಸಿವೆ ಜೀರಿಗೆ. ನಿಧಾನ ಸ್ವಲ್ಪ ಸಣ್ಣ ಇಟ್ಟು ಎಣ್ಣೆ ಚಂದ ಕಾಯ್ತದಲ್ಲ, ಅವು ಚಂದ ಚಟ್ಪಟ ಅನ್ಬೇಕು ಎಲ್ಲ. ಅಂದಮೇಲೆ ಅದು ಪುಟ ಬೆಳ್ಳುಳ್ಳಿ ಹಾಕ್ಬೇಕು ಫಸ್ಟ್. ಆಮೇಲೆ ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಅದು ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆ ಮಾಡಿಕೊಂಡು ಇದು ಅಷ್ಟು ಕೂಡಿಸ್ಬೇಕು. ಉಪ್ಪು, ಖಾರ, ಹಳದಿ ಮತ್ತು ಅಷ್ಟು ಕೂಡಿಸಿ ಒಂದು ಪಾತ್ರೆಗೆ ಹಾಕ್ಕೊಂಡು ಅದು ಎಣ್ಣೆಯನ್ನು ಒಗ್ಗರಣೆಗೆ ಇಟ್ಟಿರ್ತೀವಲ್ಲ, ಒಗ್ಗರಣೆಗೆ ಇಟ್ಟಿದ ಎಣ್ಣೆ ತಂದು ಇದ್ರಾಗ ಹಾಕಬೇಕು. ಒಗ್ಗರಣೆಗೆ ಇಟ್ಟಿದ ಎಣ್ಣೆ ತಂದು ಇದ್ರಾಗ ಹಾಕಿ ಅದು ಅಷ್ಟು ಇದೆಲ್ಲ ಪುಡಿಗಳು ಹಾಕಿದೆಲ್ಲ ಕಲಸ್ಬೇಕು ಒಗ್ಗರಣೆ ಎಣ್ಣೆಗೆ. ಕಲಸಿಬಿಟ್ಟು ಸ್ವಲ್ಪ ಅಷ್ಟೊತ್ತಿಗೆ ಆರಿರ್ತದೆ ಅದು. ಅವು ನಿಂಬೆಹಣ್ಣು ಅಷ್ಟು ಅದರಲ್ಲಿ ಕಲಿಸ್ಬೇಕು. ಅದು ಒಗ್ಗರಣೆ ಎಣ್ಣೆಗೆ ಅಷ್ಟು ಅದು ಎಲ್ಲ ಕೂಡಿದ್ಮೇಲೆ ಚಂದ ಕಲಿಸ್ಬೇಕು. ಪೂರ್ತಿ ಕಲಸಿ ಈಗ ಹಾಕ್ತಾರೆ ನೋಡಿ. ಒಗ್ಗರಣೆ ಎಣ್ಣೆ ಹಾಕಿದ್ಮೇಲೆ ಅದು ಮತ್ತೆ ಕಲಿಸ್ಬೇಕು. ಇದು ಕಲಸಿದ್ಮೇಲೆ ಒಗ್ಗರಣೆ ಎಣ್ಣೆ ಹಾಕ್ಬೇಕು. ಇದಕ್ಕೆ ಒಗ್ಗರಣೆ ಎಣ್ಣೆ ಹಾಕಿ ಮತ್ತೊಂದ್ಸಲ ಕಲಿಸ್ಬೇಕ್ರಿ. ಕಲಸಿ ಹೋಳಿ ಇದು ಏನಿರ್ತಾವಲ್ಲ, ಸ್ವಲ್ಪ ಸಾವಕಾಶ ತೆಕ್ಕೊಂಡ್ರೆ ಇನ್ನೂ ಸ್ವಲ್ಪ ಕೆಳಗೆ ಇದು ಬೀಜ ಬರ್ತಾವ. ಅವು ಬೀಜ ಸ್ವಲ್ಪ ಮತ್ತೆ ತೆಗಿಬೇಕು. ತೆಗೆದು ಹಾಕಿದ್ರೆ ನೋಡ್ರಿ ಒಗ್ಗರಣೆ ಎಣ್ಣೆ ಹಾಕಿ ಮತ್ತೆ ಕಲಸೋದು. ಮತ್ತೆ ಕಲಸಿದ್ಮೇಲೆ ಈಗ ಅಷ್ಟು ಕಲಿತದಲ್ಲ, ಕಲ್ತ ಮೇಲೆ ಅದು ಹೋಳುಗಳು ಹಾಕ್ಬೇಕು. ಹೋಳು ಸ್ವಲ್ಪ ಉದೋಲ ನಂಗೆ ಬಿಸಿ ಇರ್ತದೆ, ಅದು ಆರಿರ್ತದೆ ಅಷ್ಟೊತ್ತಿಗೆ. ಅಷ್ಟು ಹೋಳುಗಳು ಹಾಕಿ ಮತ್ತೆ ಕಲಸ್ಬೇಕು. ಚಂದ ಕಲಸಿ ಸ್ವಲ್ಪ ಹೊತ್ತು ಆರ್ಲಕ್ಕೆ ಬಿಡ್ಬೇಕು. ಸ್ವಲ್ಪ ಆರ್ಲಕ್ಕೆ ಬಿಟ್ಟು ಇದು ಹಾಕಿದ್ಮೇಲೆ ಇನ್ನೊಂದು ಹೋಳು ಹಾಕಿ ಮತ್ತೆ ಕಲಸೋದು. ಹೋಳಿಗೆ ಹಾಕ್ತಾರೆ. ಹೋಳಿಗೆ ಹಾಕಿ ಕಲಸೋದು. ಹೋಳು ಹಾಕ್ತಾರೆ ನೋಡಿ. ಹಾಕಿ ಹೋಳು ಹಾಕ್ತಾರೆ. ಹೋಳು ಹಾಕಿ ಚಂದ ಕಲಸ್ಬೇಕು. ಚಂದ ಅಷ್ಟು ಕಲಿತದ. ಹೋಳುಗಳು ಹಾಕೋದು. ಹೋಳು ಹಾಕಿ ಕಲ್ಸೋದ್ರಿ. ಅದು ಮತ್ತೆ ಚಂದ ನೋಡ್ರಿ. ಪೂರ್ತಿ ವಿಡಿಯೋ ನೋಡಿದ್ರಿ ಅಂತಂದ್ರೆ ನಿಮಗೆ ಗೊತ್ತಾಗ್ತದೆ. ಹಿಂಗೆ ಹಾಕಲ್ರಿ ನಾವು. ಹಿಂಗೆ ಹಾಕಿದ್ರೆ ಅದು ಸ್ವಲ್ಪ ಜಾಸ್ತಿ ಅದು ಸ್ಮೆಲ್ ತಡೆಯಲ್ಲ, ಇದು ಆಗಲ್ಲ. ಬೆಳ್ಳುಳ್ಳಿಗೆ ಹಿಂಗಿಗೆ ಇದು ಆಗಲ್ಲ. ನೋಡ್ರಿ ಅದು ಇವಾಗ ಕಲಸೋದು. ಮತ್ತೆ ಅದು ಕೆಳಗೆ ಏನಾರು ಉಳಿದ್ರೆ ಬೀಜಗಳು ಉಳಿದಿರ್ತಾವ್ರಿ ಅಲ್ಲೇ. ಇವಷ್ಟು ಹಾಕಿ ಕೂಡಿಸಿ ಭರಣಿ ತುಂಬಿಡೋದು. ಇದು ಸ್ವಲ್ಪ ಆರ್ಬೇಕ್ರಿ. ಸ್ವಲ್ಪ ಆರ್ತದೆ. ಜಲ್ದಿನೇ ಆರ್ತದೆ. ತೋಲೇನು ತಡ ಆಗಲ್ಲ, ಭಾಳ ತಡ ಆಗಲ್ಲ, ಜಲ್ದಿ ಆರ್ತದೆ.
ಭಾಳ ಟೇಸ್ಟಿ ಆಗ್ಯದ್ರಿ. ನಾವು ಹಚ್ಕೊಂಡು ಮತ್ತು ಒಂದೊಂದು ಹೋಳು ಹಚ್ಕೊಂಡು ಊಟ ಮಾಡಿವಿ. ಟೇಸ್ಟಿ ಆಗ್ಯದ ಭಾಳ. ಅದು ಈಗ ಸ್ವಲ್ಪ ಮಾಗಬೇಕಾದ್ರೆ ಇನ್ನೊಂದು ಒಂದು ವಾರ ಆದ್ರೆ ಚಂದ ಮೆತ್ತಗಾತಾವ್ರಿ ಹೋಳೆಲ್ಲ ಮೆತ್ತಗಾತಾವ. ಅದು ನಮ್ಮ ಸಣ್ಣ ಮೊಮ್ಮಗ ಅದನ್ನೇ ಊಟ ಮಾಡ್ತಾನ್ರಿ. ನಿಂಬೆಹಣ್ಣಿನ ಉಪ್ಪಿನಕಾಯಿ ಅಂದ್ರೆ ಉಣಲ್ಲ, ಬ್ಯಾರೇದು ಉಣಲ್ಲ ಅವನಿಗೆ. ಅದು ಟೇಸ್ಟ್ ಇದೇ ಇದು ಇರ್ತದ, ಅದಕ್ಕೆ ಇದೇ ಅದು ಸಣ್ಣಾಗಿನ ಹಿಡಿದು ಇದೇ ರೂಢಿ ಬಿದ್ದದ್ರಿ, ಇದೇ ಊಟ ಮಾಡ್ತಾನೆ. ಅದ್ರ ಸಲುವಾಗಿ ಅದು ಮುಗ್ದಿದ್ದಕ್ಕೆ ಅದಕ್ಕೆ ಚಟ್ನಿ ಹಾಕಿದ್ವಿ. ಅದು ಚಟ್ನಿನೂ ಅದ ರೀ. ಇದು ಮತ್ತು ಸ್ವಲ್ಪ ಉಪ್ಪಿನಕಾಯಿ ಹಾಕಿಟ್ರೆ ಮತ್ತೆ ನಡೀತದ. ಇದು ಚಂದ ಪೂರ್ತಿ ಇದು ಆಗ್ತದ್ರಿ, ಮೆತ್ತ ಆಗ್ತದೆ. ಒಂದು ವಾರ ಹೋಯ್ತು ಅಂದ್ರೆ ಮೆತ್ತಗಾಗ್ತದೆ. ಅದೆಲ್ಲ ಪೂರ ಹುಳಿ ಬಿಟ್ಕೋತದಲ್ಲ, ಹುಳಿ ಬಿಟ್ಕೊಂಡು ಉಪ್ಪು ಕರಗ್ತು ಅಂದ್ರೆ ತಾನೇ ಮೆತ್ತಗಾಗ್ತದೆ. ಚಂದ ಟೇಸ್ಟಿ ಆಗ್ಯದ್ರಿ. ಒಳ್ಳೆ ಖಾರ ಉಪ್ಪು ಎಲ್ಲ ಚಂದ ಆಗ್ಯದ. ನೋಡ್ರಿ, ಮಾಡಿ ನೋಡ್ರಿ. ವಿಡಿಯೋ ನೋಡಿದ್ರೆ ಗೊತ್ತೇ ಆಗ್ತದ. ಮಾಡಿ ನೋಡ್ರಿ, ವಿಡಿಯೋದಾಗ ಎಲ್ಲ ತೋರ್ಸಿವಿ ನೋಡ್ರಿ ಪೂರ್ತಿ. ಮಾಡಿ ನೋಡಿದ್ರೆ ಗೊತ್ತಾಗ್ತದ. 1 ವರ್ಷ 1.5 ವರ್ಷ ಆಗಿತ್ರಿ ಹಾಕಿ. ಅದು ಮುಗಿದು ಹೋಗಿತ್ತು, ಅದಕ್ಕೆ ಮತ್ತೆ ಫ್ರೆಶ್ ಹಣ್ಣು ತಂದು ಹಾಕಿವ್ರಿ. ಅದ್ರ ಸಲಾಗಿ ಅದು ಊಟ ಮಾಡಲ್ರಿ ಇಲ್ದ್ರ ಮೊಮ್ಮಗ. ಆಕಿ ಮೊಮ್ಮಗಳು ಊಟ ಮಾಡ್ತಾಳ್ರಿ. ಮೊಮ್ಮಗಳಿಗೆ ಏನ್ ಬೇಕಾಗಲ್ಲ ಜಾಸ್ತಿ. ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಉಣ್ತಾಳ ಆಕಿ. ಅದು ಸಣ್ಣದರಿನ ಅದು ಟೇಸ್ಟ್ ಹತ್ತಲ್ಲ ಅವನಿಗೆ. ಅದು ಸ್ವಲ್ಪ ಹಿಂಗ ಚಟ್ನಿ ಹಚ್ಕೊಂಡೇ ಊಟ ಮಾಡ್ತದ. ಅದ್ರ ಸಲಾಗಿ ಮತ್ತ ಅದು ತಂದಿದ್ದ ಅದ್ರ ಚಲೋ ಇರಲ್ಲ, ಎಣ್ಣೆ ಅದು ಖರಾಬ್ ಇರ್ತದ. ಅದಕ್ಕೆ ಮನ್ಯಾಗ ಮಾಡಿದಾದ್ರ ಎಣ್ಣೆ ಅದು ಚಲೋ ಇರ್ತದ. ಆಮೇಲೆ ಇದು ತಂದಿದ್ದು ಭಾಳ ದಿನ ಇಟ್ಟಿದ್ದು ಮಾಡಿದ್ದು ಇರ್ತದಂತ ತಂದಿದ್ದು ತಿನ್ಸಲ್ರಿ. ಅದ್ರ ಸಲಾಗಿ ಅದಕ್ಕೆ ಅದು ಚಟ್ನಿ ಹಾಕಿದ್ವಿ, ಚಟ್ನಿ ಹಾಕಿಟ್ಟಿದ್ವಿ. ಮತ್ತು ಇವು ಹಾಕಿರಿ. ಈಗ ಒಂದು 8 ದಿನದಾಗ ಇದು ಆಗ್ತಾವ್ರಿ. ಒಂದು ವಾರ ಹೋಯ್ತು ಅಂದ್ರೆ ತಾನೇ ಮೆತ್ತಗಾತಾವ. ಭಾಳ ಚಲೋ ಬರ್ತದ ನೋಡ್ರಿ ಉಪ್ಪಿನಕಾಯಿ. ನೋಡ್ರಿ ನೀವು ಬೇಕಾದ್ರೆ. ಇವಾಗ ಸ್ವಲ್ಪ ಹುಟ್ಟೇವರಿ, ಇನ್ನೊಂದ್ ಸ್ವಲ್ಪ ದಿನ ಹೋದ್ರೆ ಸಸ್ತ ಆಗ್ತಾವ ನೋಡ್ರಿ. ಅದಕ್ಕೆ 25 ಹಾಕಿವ್ರಿ. ಅಲ್ಲಿ ತನ ಹೋಗ್ತಾವಿನ. ಈ ಜನವರಿ ಟೈಮ್ನಾಗ ಅದು ಸ್ವಲ್ಪ ಸಸ್ತ ಆಗ್ತಾವ ನೋಡ್ರಿ. ಡಿಸೆಂಬರ್ ಒಳಗೆ ಸಸ್ತ ಆಗ್ತಾವ್ರಿ. ಜನವರಿ ಡಿಸೆಂಬರ್ದಾಗ ಈಗ ಸ್ವಲ್ಪ ಇನ್ನ ತುಟ್ಟೇವರಿ. ನಾವೇ ಸುಮ್ಮ ಕೂಸಿನ ಸಲುವಾಗಿ ಹಾಕಿವಿ. ಈಗ 25 ಹಾಕಿವ್ರಿ. ಅದಕ್ಕೆ ಅಂದ್ರೂ ಚಲೋ ಬಿಡ್ರಿ, ಹಣ್ಣು ಚಲೋ ರೀ, ಭಾಳ ಚಲೋ. ನೋಡ್ರಿ ನೀವು ಮಾಡಿ ಹಾಕಿ ನೋಡ್ರಿ, ಗೊತ್ತಾಗ್ತದ. ನೋಡ್ರಿ ಉಪ್ಪಿನಕಾಯಿ ಹಾಕಿ ನೋಡಿ, ಟೇಸ್ಟಿ ಆಗ್ತದ್ರಿ. ನೀವು ಬೇಕಾದ್ರೆ ಹಿಂಗೆ ಹಾಕೋಬಹುದು, ನಾವು ಹಾಕಲ್ರಿ ಹಿಂಗ. ನಿಮ್ಮ ಟೇಸ್ಟಿಗೆ ಬೇಕಾದ್ರೆ ಹಿಂಗೆ ಹಾಕೋಬಹುದು. ನಾವು ಬೆಳ್ಳುಳ್ಳಿನೇ ಹಾಕ್ತೀವಿ, ಬೆಳ್ಳುಳ್ಳಿ ಹಾಕ್ತೀವಿ ನಾವು. ಅದು ಹಿಂಗೆ ಯಾಕೋ ನಮ್ಗೆ ಮೊದ್ಲಿನಿಂದ ರೂಢಿ ಇಲ್ರಿ. ಹಿಂಗೆ ತಿಂತಾರ ಬಿಡ್ರಿ ಭಾಳ ಮಂದಿ, ಆದ್ರೆ ನಾವು ಹಾಕಲ್ಲ. ಬೆಳ್ಳುಳ್ಳಿಗೆ ಟೇಸ್ಟ್ ಬರ್ತದೆ, ಬೆಳ್ಳುಳ್ಳಿ ಹಾಕ್ತೀವಿ. ಚಲೋ ಬರ್ತದೆ. ಇದನ್ನು ಹಾಕೋರು ಒಳಗೆ ಲವಂಗ ಅದು ಹಾಕ್ತಾರ್ರಿ, ನಾವು ಹಾಕಲ್ಲ. ಅದು ಲವಂಗ ಅದು ಖಾರ ಬರ್ತದ. ಸುಮ್ಮನೆ ಹುಡುಗ್ರಿಗೆ ನಡ್ಬರ್ಕಂತೇಳಿ ಹಾಕಲ್ಲ. ಚಲೋ ಇರ್ತದ್ರಿ, ಭಾಳ ಟೇಸ್ಟಿ ಬರ್ತದ. ನೋಡ್ರಿ, ಹಾಕಿ ನೋಡ್ರಿ, ಗೊತ್ತಾಗ್ತದ. ಇನ್ನ ಹೇಳ್ಬೇಕು. ವಿಡಿಯೋ ನೋಡಿ ಅದು ಸಾಸ್ವಿ ಅದು ಚಂದ ಎಲ್ಲ. ಧನ್ಯವಾದಗಳು.